ಹಾಯ್ ಫ್ರೆಂಡ್ಸ್, ರೇಖಾಸ್ ಕಿಚನ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ರವೆ ಇಡ್ಲಿ ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸ್ಟವ್ ಆನ್ ಮಾಡ್ಕೊಂಡು ಪಾತ್ರೆ ಇಟ್ಕೊಂಡಿದ್ದೀನಿ. 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ 2 ಸ್ಪೂನಷ್ಟು ಕಡಲೆಬೇಳೆ, ಒಂದು 20 ಗೋಡಂಬಿನ ಮುರಿದ್ಬಿಟ್ಟು ಹಾಕೋತಾ ಇದ್ದೀನಿ. ಇದು ಬ್ರೌನ್ ಕಲರ್ ಬರೋವರೆಗೂ ಇವೆರಡೂ ಫ್ರೈ ಮಾಡ್ಕೊಳ್ಳೋಣ. ಒಂದು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಸಣ್ಣ ಕಟ್ ಮಾಡಿ ಹಾಕೋತಾ ಇದ್ದೀನಿ. 2 ಹಸಿಮೆಣಸಿನ್ಕಾಯಿನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 2 ಪಾವಷ್ಟು ಉಪ್ಪಿಟ್ಟಿನ ರವೆ ಹಾಕ್ಕೊಂಡು ಮಾಡಿ ತೋರಿಸ್ತಾ ಇರೋದು ನಿಮಗೆ. 2 ಪಾವು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳೋಣ. ನಾವು ಉಪ್ಪಿಟ್ಟು ಹುರ್ಕೊತೀವಲ್ಲ ಅದು ಹುರ್ಕೊಂಡ್ರೆ ಸಾಕು. ನೋಡಿ ಆಗಿದೆ. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನಾನು. ಆರಕ್ಕೆ ಬಿಟ್ಬಿಡೋಣ. ಆರಿದೆ. ಕ್ಯಾರೆಟ್ ತುರಿ ಒಂದು, ಜಾಮೂನ್ ಬೌಲ್ ತುಂಬ ಸಣ್ಣ ಕಟ್ ಮಾಡಿರೋದು ಕೊತ್ತಂಬರಿ ಸೊಪ್ಪು, ಸಣ್ಣ ಕಟ್ ಮಾಡಿರೋದು ಜಾಮೂನ್ ಬೌಲ್ ತುಂಬ ಕಾಯಿ, ಹಸಿ ಅವರೆಕಾಯಿ ಒಂದು ಜಾಮೂನ್ ಬೌಲ್ ತುಂಬ, ಒಂದು ಸ್ವಲ್ಪ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಮೊಸರು ಹಾಕ್ಕೊಳ್ಳೋಣ. ಅರ್ಧ ಲೀಟ್ರಷ್ಟು ಮೊಸರು. ಹುಳಿ ಮೊಸರಾದರೆ ಸೋಡಾ ಏನು ಹಾಕ್ಕೊಳ್ಳೋದೇನು ಬೇಕಾಗಿರಲ್ಲ. ಹುಳಿ ಮೊಸರಲ್ಲ ನಾನು ಹಾಕೋತಾ ಇರೋದು, ಹಾಗಾಗಿ ಒಂದು ಸ್ವಲ್ಪ ಸೋಡಾ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಜ್ಜಿಗೆ ಹಾಕ್ಕೋತಾ ಇದ್ದೀನಿ. ಒಂದು ದೊಡ್ಡ ಜಾಮೂನ್ ಬೌಲಲ್ಲಿ 3/4 ಮಜ್ಜಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಷ್ಟು ರವೆ ಇಡ್ಲಿ ಸಾಫ್ಟಾಗಿ ಬರುತ್ತೆ. 2 ನಿಮಿಷ ಮುಚ್ಚಿಟ್ಬಿಡೋಣ. ಇವಾಗ ನೋಡಿ 2 ನಿಮಿಷ ಮುಚ್ಚಿಟ್ಟಿದ್ದೆ. ಇಡ್ಲಿ ಪಾತ್ರೆಗೆ ಎಣ್ಣೆ ಸವರ್ಕೊಂಡು ಈಗ ಹಾಕ್ಕೊಳ್ಳೋಣ. ಇವಾಗ 6 ಪ್ಲೇಟ್ ಅಷ್ಟು ಆಗುತ್ತೆ. 2 ಪಾವು ರವೆಗೆ 6 ಪ್ಲೇಟ್ ಅಷ್ಟು ಆಗುತ್ತೆ. ನಾನು ನೀರು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇವಾಗ ಇಡ್ಲಿ ಪಾತ್ರೆಗೆ ನೀರು ಹಾಕ್ಕೊಂಡು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ನೀರು ಜೊತೆಲಿ. ಪಾತ್ರೆ ಕಪ್ ಬರ್ದೇ ಇರಲಿ ಅಂತ ಅಂದ್ಬಿಟ್ಟು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ನಿಂಬೆಹಣ್ಣು ಸಿಪ್ಪೆ ಇಲ್ಲ ಅಂತ ಅಂದರೆ ಹುಣಸೆಹಣ್ಣು ಹಾಕಬಹುದು. ಪಾತ್ರೆ ಏನು ಕಪ್ಪರಲ್ಲ. ನೋಡಿ ನೀರು ಬಿಸಿಯಾಗಿದೆ. ಈಗ ಇಟ್ಟಿದ್ದೀನಿ. ಒಂದು 15 ನಿಮಿಷದಷ್ಟು ಬೇಯಕ್ಕೆ ಬಿಟ್ಬಿಡೋಣ. ನೋಡಿ 15 ನಿಮಿಷದಷ್ಟು ಬೇಯಕ್ಕೆ ಬಿಟ್ಟಿದೆ. ನೋಡಿ ಆಗಿದೆ, ಚೆನ್ನಾಗಿ ಬಂದಿದೆ. ನಾನು ಮಾಡ್ದಂಗೆ ಮಾಡಿ ಚೆನ್ನಾಗಿ ಬರುತ್ತೆ. ಚಟ್ನಿಗೆಲ್ಲ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಗೊಜ್ಜಿಗೂ ಚೆನ್ನಾಗಿರುತ್ತೆ ರವೆ ಇಡ್ಲಿ ತಿನ್ನೋಕ್ಕೆ. ನಾನು ಮಾಡ್ದಂಗೆ ಮಾಡಿ ಸಾಫ್ಟಾಗಿ ಬರುತ್ತೆ. ಥ್ಯಾಂಕ್ ಯು.